ಬೇಸಿಗೆ ಆರಂಭದಲ್ಲೇ ಬಿಸಿಲು ಛಳಕ್ಕೆ ಧರಿನಾಡು ಮಂದಿ ತತ್ತರಿಸಿ ಹೋಗಿದ್ದಾರೆ. ಮಧ್ಯಾಹ್ನದ ಉರಿ ಬಿಸಿಲಿಗೆ ಬೇಸತ್ತಿರುವ ಜನರು ತಮ್ಮ ನಿತ್ಯದ ಕೆಲಸಗಳಿಗೆ ಮನೆಯಿಂದ ಹೊರಬರಲು ಸಹ ಹಿಂದೇಟು ಹಾಕುತ್ತಿದ್ದಾರೆ. ಈ ಬಿಸಿಲಿಗೆ ಕಂಗಾಲಾದ ಸಾರ್ವಜನಿಕರು ತಂಪು ಪಾನೀಯಗಳು ಮತ್ತು ಎಸಿ ಕೂಲರ್ಗಳ ಮೊರೆ ಹೋಗುತ್ತಿದ್ದಾರೆ. ಮನುಷ್ಯರೇನು ವಾತಾವರಣದಲ್ಲಾಗುವ ಬದಲಾವಣೆಗೆ ಸರಿ ಹೋಗುವಂತೆ ತಮ್ಮ ದೈನಂದಿನ ಬದುಕಿನಲ್ಲಿಯೂ ಕೆಲ ಬದಲಾವಣೆಗಳು ಮಾಡಿಕೊಳ್ಳುತ್ತಾರೆ. ಆದರೆ ಮೂಕ ಪ್ರಾಣಿ ಪಕ್ಷಿಗಳು ವಾತಾವರಣದಲ್ಲಾಗುವ ಬದಲಾವಣೆಗೆ ದಿಢೀರನೆ ಒಗ್ಗಿಕೊಳ್ಳಲಾಗದೆ ಹಲವು ರೋಗಗಳನ್ನು ಎದುರಿಸುತ್ತವೆ. ಅಷ್ಟಕ್ಕೂ ಬೇಸಿಗೆಯಲ್ಲಿ ಜಾನುವಾರುಗಳು ಎದುರಿಸುವ ತೊಂದರೆಗಳೇನು, ಆ ತೊಂದರೆಗಳನ್ನು ಎದುರಿಸಲು ಕೈಗೊಳ್ಳಬೇಕಾದ ಕ್ರಮಗಳೇನು ಎಂಬುದನ್ನು ಈ ಸ್ಟೋರಿಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅಬ್ಬಬ್ಬಾ, ಏನ್ ಬಿಸಿಲಂತೀರಾ? ಎಸ್, ಬೇಸಿಗೆ ಬಂತಂದ್ರೆ ಮನುಷ್ಯರಂತೆ ಜಾನುವಾರುಗಳು ಸಹ ಸಾಕಷ್ಟು ತೊಂದರೆಗಳನ್ನ ಎದುರಿಸ್ತವೆ. ಆದ್ರೆ ಮನುಷ್ಯರಂತೆ ತಮ್ಮ ತೊಂದರೆಗಳನ್ನ ಹೇಳಿಕೊಳ್ಳಲಾಗದಂತಹ ಪ್ರಾಣಿಗಳ ಬಗ್ಗೆ ಕಾಳಜಿನ ವಹಿಸಿ ನಿತ್ಯ ನಮ್ಮ ಜೀವನದ ಭಾಗವಾಗಿರುವ ಹಸು ಎಮ್ಮೆಗಳ ಬಗ್ಗೆ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕಾದುದು ನಮ್ಮ ಕರ್ತವ್ಯವಾಗಿದೆ. ಈ ಬೇಸಿಗೆಯ ಸಮಯದಲ್ಲಿ ರೈತರು ತಮ್ಮ ಜಾನುವಾರುಗಳ ಸಂರಕ್ಷಣೆಗೆ ಅಗತ್ಯ ಕ್ರಮಗಳನ್ನ ಕೈಗೊಳ್ಳುವುದು ಅತ್ಯವಶ್ಯಕವಾಗಿದ್ದು, ಅವುಗಳ ಸಂರಕ್ಷಣೆಯಿಂದ ಹೈನೋದ್ಯಮವನ್ನ ನಂಬಿ ಬದುಕುತ್ತಿರುವ ರೈತರು ಬೇಸಿಗೆಯಿಂದ ಆಗುವ ನಷ್ಟದಿಂದ ತಪ್ಪಿಸಿಕೊಳ್ಳಬಹುದಾಗಿದೆ. ಇನ್ನು ಬೇಸಿಗೆ ಸಮಯದಲ್ಲಿ ತಮ್ಮ ಜಾನುವಾರುಗಳನ್ನ ಸಂರಕ್ಷಣೆ ಮಾಡುವ ಬಗ್ಗೆ ರೈತರಲ್ಲಿ ಮಾಹಿತಿಯ ಕೊರತೆ ಇದ್ದು, ಆ ಸಂಬಂಧ ರೈತರು ತೆಗೆದುಕೊಳ್ಳಬೇಕಾದಂತಹ ಕೆಲವು ಅಗತ್ಯ ಕ್ರಮಗಳ ಬಗ್ಗೆ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ನರಸಪ್ಪ ಅವರು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಮೂಲಕ ರೈತರಿಗೆ ಸಲಹೆಗಳನ್ನ ನೀಡಿದ್ದಾರೆ. ಏಪ್ರಿಲ್ ಮೇ ತಿಂಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿರೋದ್ರಿಂದ ರೈತರು ಜಾನುವಾರುಗಳನ್ನ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಮಾತ್ರ ಮೇಯಿಸಲು ಬಿಡುವುದು ಉತ್ತಮ. ಇನ್ನು ಜಾನುವಾರುಗಳಿಗೆ ನಿತ್ಯ 2 ರಿಂದ 3 ಬಾರಿ ಶುದ್ಧ ನೀರನ್ನ ಕುಡಿಸಬೇಕು. ಮಧ್ಯಾಹ್ನ ಜಾನುವಾರುಗಳನ್ನ ಕೊಟ್ಟಿಗೆಯಲ್ಲಿ ಅಥವಾ ಗಿಡದ ನೆರಳಿನಲ್ಲಿ ಕಟ್ಟಬೇಕು. ಇನ್ನು ಜಾನುವಾರುಗಳು ಶೆಡ್ನಲ್ಲಿದ್ರೆ ಅಲ್ಲೇ ಫ್ಯಾನ್ ಹಾಗೂ ಕೂಲರ್ ವ್ಯವಸ್ಥೆ ಮಾಡಬೇಕು. ಜಾನುವಾರುಗಳಿಗೆ ದಿನದಲ್ಲಿ 1 ರಿಂದ 2 ಬಾರಿ ಮೈ ತುಳಿಬೇಕು. ಇಲ್ಲದಿದ್ದರೆ ಹತ್ತಿರದ ಕೆರೆ ನದಿಗಳಲ್ಲಿ ಬಿಡಬೇಕು ಎಂದು ಸಲಹೆಗಳನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಜಾನುವಾರುಗಳು ನೀರು ತಿನ್ನುವುದು ಕಡಿಮೆ ಮಾಡ್ತಾರೆ. ಜಾನುವಾರುಗಳ ಒಂದು ಉತ್ಪಾದನೆ ಅಂತ ನಾವೇನು ಹೇಳ್ತೀವಿ, ಹಾಲು, ಮೊಸರು, ಹಾಲು ಉತ್ಪಾದನೆ, ಎತ್ತುಗಳಾದರೆ ಹೊಲದಲ್ಲಿ ಕೆಲಸ ಮಾಡುವಂತಹ ಸಾಮರ್ಥ್ಯ, ಇದೆಲ್ಲವೂ ಸಹಿತ ಈ ಒಂದು ಹೈ ಟೆಂಪ್ರೇಚರ್ನಿಂದ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತವೆ. ಅದರ ಜೊತೆಗೆ ವಿಪರೀತವಾದಂತಹ ಟೆಂಪ್ರೇಚರ್ನಲ್ಲಿ ನಾವು ಎತ್ತುಗಳನ್ನಾಗಿರ್ಬೋದು ಅಥವಾ ದನಗಳನ್ನಾಗಿರ್ಬೋದು ಮೇಯಿಸಲಿಕ್ಕೆ ಹೋದಾಗಲಿ ಅಥವಾ ಕೆಲಸ ಮಾಡಲಿಕ್ಕೆ ಸನ್ ಸ್ಟ್ರೋಕ್ ಅಥವಾ ಹೀಟ್ ಸ್ಟ್ರೋಕ್ ಆಗುವಂಥ ಸಾಧ್ಯತೆಗಳಿರ್ತವೆ. ಅದರಿಂದ ಮರಣ ಸಹಿತ ಕೆಲವು ಕಡೆ ಆಗುವಂಥ ಸಾಧ್ಯತೆಗಳಿರ್ತವೆ. ಸೊ ಹೀಗಾಗಿ ನಮ್ಮ ರೈತ ಬಾಂಧವರು ಈ ಬೇಸಿಗೆಯಲ್ಲಿ ಜಾನುವಾರುಗಳನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದಾದಲ್ಲಿ ಆ ಜಾನುವಾರು ಸಂಪತ್ತು ಹೀಟ್ ಸ್ಟ್ರೋಕ್ ಅಥವಾ ಸನ್ ಸ್ಟ್ರೋಕ್ನಿಂದ ಬಚಾವಾಗಲಿಕ್ಕೆ ಸಾಧ್ಯತೆಗಳಿದೆ. ಸೊ ಹೀಗಾಗಿ ನಾನು ಇದನ್ನು ಯಾವ ರೀತಿ ತಗೊಳ್ತೀನಿ ಅಂದರೆ, ಒಂದನೇದು ನಮ್ಮ ರೈತ ಬಾಂಧವರು, ಸಾರ್ವಜನಿಕರು, ರೈತರು ಜಾನುವಾರುಗಳನ್ನು ಹೊಲಕ್ಕೆ ತೆಗೆದುಕೊಂಡು ಹೋಗಿ ಮೇಯಿಸಿಕೊಳ್ಳುವಂತಹ ಪದ್ಧತಿ ಇರ್ತದೆ. ಇದು ಸರ್ವೇ ಸಾಮಾನ್ಯ. ಇನ್ನು ಡೈರಿ ಫಾರ್ಮ್ನಲ್ಲಿ ಜಾನುವಾರುಗಳನ್ನು ಒಂದೇ ಕಡೆ ಕಟ್ಟಿ ಬೆಳೆಸುವಂಥದ್ದು ಇರ್ತದೆ. ಸೊ ಇವರಿಬ್ಬರಿಗೂ ಸಪ್ರೇಟ್ ಆಗಿ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದು ಹೇಳಬೇಕಾಗ್ತದೆ. ಮೊಟ್ಟ ಮೊದಲನೇದಾಗಿ ಬಂದಾಗ ರೈತ ಬಾಂಧವರು ಕಟ್ಟಿ ಹಾಕುವಂಥ ಪದ್ಧತಿ ಇದ್ದಲ್ಲಿ ನಮ್ಮ ಜಾನುವಾರುಗಳಿಗೆ ಮುಂಜಾನೆ ಹೊತ್ತು ತಂಪಾದಂಥ ವಾತಾವರಣದಲ್ಲಿ ಮೇವನ್ನು ಕೊಡಬೇಕು. ತಂಪಾದಂಥ ವಾತಾವರಣದಲ್ಲಿ ಹಾಲು ಕರೆಯುವುದಾಗಿರ್ಬೋದು ಅಥವಾ ನೀರು ಕುಡಿಸುವುದಾಗಿ ಮಾಡಬೇಕು. ಮಧ್ಯಾಹ್ನ ಆದಂಗೆಲ್ಲ ಅವುಗಳಿಗೆ ವಾತಾವರಣ ಕಡಿಮೆ ಟೆಂಪ್ರೇಚರ್ ಇರಲಿಕ್ಕೆ ವ್ಯವಸ್ಥೆ ಮಾಡುವಂಥ ರೀತಿಯಲ್ಲಿ ಫ್ಯಾನ್ಗಳ ಅಳವಡಿಸುವುದಾಗಿರ್ಬೋದು ಅಥವಾ ಶೆಡ್ ಇದ್ದಲ್ಲಿ ಸುತ್ತಮುತ್ತಲು ಗಿಡಗಳ ಸಂಖ್ಯೆ ಹೆಚ್ಚಿಗೆ ಅಲ್ಲಿ ಹರಡುವಂಥ ಸಾಧ್ಯತೆಗಳಿರ್ತದೆ. ಅದು ಒಳ್ಳೆಯ ತಂಪಾದಂಥ ವಾತಾವರಣ ಸಾಧ್ಯ ಆಗ್ತದೆ. ಮುಖ್ಯವಾಗಿ ಎಮ್ಮೆಗಳು ಅಥವಾ ಕ್ರಾಸ್ಗಳ ಆಕಳುಗಳಿದ್ದಾಗ ಸ್ಪ್ರಿಂಕ್ಲರ್ ಮೂಲಕ ಅವುಗಳಿಗೆ ನಾವು ಮೇಲೆ ನೀರು ಸಿಂಪಡಿಸೋದ್ರಿಂದ ಅವುಗಳ ಮೈಯನ್ನು ತಂಪಿಟ್ಕೊಂಡು ಈ ಟೆಂಪ್ರೇಚರನ್ನು ಮೇಂಟೈನ್ ಮಾಡ್ಕೊಳ್ಳೋದು, ದೇಹದ ಟೆಂಪ್ರೇಚರ್ ಆಯಿತು ಸುತ್ತಮುತ್ತಲ ವಾತಾವರಣ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ನೀರು ತಿನ್ನಲಿಕ್ಕೆ ಮತ್ತು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಿನಲ್ಲಿ ಮನುಷ್ಯರು ಬಿಸಿಲಿನ ಜಳದಿಂದ ತಪ್ಪಿಸಿಕೊಳ್ಳಲು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಾರೋ ಅದೇ ರೀತಿಯ ನಮ್ಮ ಜೀವನದ ಭಾಗವಾಗಿರುವ ಜಾನುವಾರುಗಳ ಬಗ್ಗೆಯೂ ಯೋಚಿಸಿ ಅಗತ್ಯ ಕ್ರಮಗಳು ಕೈಗೊಳ್ಳೋದು ಮರೆಯಬಾರದು.